ಅಕ್ಟೋಬರಿಂದ ಜನವರಿ ತನಕ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಸಮಯ ಅಂತ ತುಂಬ ಒಳ್ಳೆಯವರಪ್ಪ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಸಮಾಜಮುಖವಾದಂಥ ಸೇವೆ ಮಾಡ್ತಾ ಇರ್ತಕ್ಕಂಥವರು ಕೂಡ ನಾವು ಕಳ್ಕೊಳ್ಳುವಂತಹ ಒಂದು ಆ ಸಮಯ ಪ್ರಕೃತಿಯ ಮಡಿಲಲ್ಲಿ ಸಾಕಷ್ಟು ನಷ್ಟಗಳು ಸಂಭವಿಸುವಂಥದ್ದಾಗುತ್ತೆ. ಮಳೆ ಬೆಳೆಗಳಾದರೂ ಕೂಡ ವಿಪರೀತವಾಗಿರ್ತಕ್ಕಂಥ ಗಾಳಿ ಆಗ್ತಕ್ಕಂಥದ್ದು ಕರ್ನಾಟಕದ ಇತಿಹಾಸದಲ್ಲೇ ಬೇಕಾದರೆ ಬರೆದಿಟ್ಕೊಳ್ಳಿ. ಕರ್ನಾಟಕದ ಇತಿಹಾಸದಲ್ಲೇ ಇಲ್ಲಿ ತನಕ ನಡೆದೇ ಇರತಕ್ಕಂಥ ಒಂದಷ್ಟು ಘಟನೆಗಳು ನಡೀತಕ್ಕಂಥದ್ದಾಗಿರುತ್ತೆ. ನೀರಿನ ಸಮೀಪ ಅಗ್ನಿ ಅವಘಡಗಳು ಜಾಸ್ತಿ ನಡೀತಕ್ಕಂಥದ್ದು, ಆಕ್ಸಿಡೆಂಟ್ಗಳು ಜಾಸ್ತಿ ನಡೀತಕ್ಕಂಥದ್ದಾಗಿರುತ್ತೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ವೈಮನಸ್ಸುಗಳು ಜಾಸ್ತಿ ಆಗಿ ಬೇಕಾದ್ರೆ ಬರೆದಿಟ್ಕೊಳ್ಳಿ. ನೀವು ಈ ಇಸ್ವಿಯಲ್ಲಿ ಎಷ್ಟು ಡೈವರ್ಸ್ ಆಗಿದೆ ಅಂತೇಳಿ ಸಾಕಷ್ಟು ನಮಗೆ ಮಾನಹಾನಿಗಳು ಪ್ರಾಣಹಾನಿಗಳು ಆಗ್ತಾ ಇರ್ತಕ್ಕಂಥ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸಮಸ್ತ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ವೀಕ್ಷಕರಿಗೆ ನಿಮ್ಮ ವಯಸ್ಸಿಗೆ ಆಚಾರ್ಯ ಮಾಡುವ ಅನಂತ ನಮಸ್ಕಾರಗಳೊಟ್ಟಿಗೆ, ಪ್ರೀತಿಯ ಬಂಧುಗಳೇ, ವಿಶೇಷವಾಗಿ 2026ನೇ ವರ್ಷದಲ್ಲಿ ನಾವು ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೇವೆ. ಇದರೊಟ್ಟಿಗೆ ಪ್ರಕೃತಿಯಲ್ಲಿ ನಡೆಯಬಹುದಾಗಿರ್ತಕ್ಕಂಥ ಕೌತುಕಾದಿಗಳು ಕೂಡ ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಈ ವರ್ಷ ವಿಪರೀತವಾಗಿರ್ತಕ್ಕಂಥ ಬಿಸಿಲು ನಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ನಾವು ಜ್ಯೋತಿಷ್ಯದಲ್ಲಿ ಏನಾದರೂ ಕಾರಣಗಳಿರಬಹುದಾ, ಪ್ರಕೃತಿಯ ವೈಪರೀತ್ಯಗಳು ಅಥವಾ ಪ್ರಕೃತಿ ವಿಕೋಪಗಳಿಗೂ ಕೂಡ ಗ್ರಹಗಳ ಕಾರಣ ಆಗುತ್ತಾ ಅನ್ನೋದನ್ನು ನಾವು ಸ್ವಲ್ಪ ವಿಸ್ತಾರವಾಗಿ ತಿಳ್ಕೊಂಡಾಗ, ಬಹಳ ಮುಖ್ಯವಾಗಿ ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಅಂತೇಳಿ. ಆಂಗೀರಸಾಯ ವಿದ್ಮಹೆ ಸುರಾಚಾರ್ಯಾಯ ಧೀಮಹೆ ತನ್ನೋ ಬೃಹಸ್ಪತಿ ಪ್ರಚೋದಯಾತ್ ಅಂತೇಳಿ ಬಹಳ ಮುಖ್ಯವಾಗಿ 2026 ಜೂನ್ 1ನೇ ತಾರೀಕಿನಿಂದ ಗುರುವು ತನ್ನ ಪಥವನ್ನು ಒಂದು ಬದಲಾವಣೆಯನ್ನು ಮಾಡ್ತಾನೆ. ಅಂದರೆ ಮಿಥುನ ರಾಶಿಯಿಂದ ತನ್ನ ಮಿತ್ರನ ಪರಮೋತ್ತಮವಾಗಿರ್ತಕ್ಕಂಥ ಉಚ್ಚ ಸ್ಥಿತಿಯನ್ನು ಹೊಂದುವಂತಹ ಕಟಕ ರಾಶಿಗೆ ಗುರು ಸಂಚಾರ ಮಾಡೋದರಿಂದ ನಮ್ಮ ಪ್ರಕೃತಿಯಲ್ಲಿ ಆಗಬಹುದಾದಂತಹ ಬದಲಾವಣೆಗಳೇನು, ಮನುಷ್ಯನ ಲೌಕಿಕ ಅಲೌಕಿಕ ವಿಧವಾಗಿರ್ತಕ್ಕಂಥ ವ್ಯವಹಾರಾದಿಗಳು ಹೇಗೆ ಇರುತ್ತೆ, ಇನ್ನು ಈ ಪ್ರಕೃತಿಯ ಮಡಲಲ್ಲಿ ನಡೆಯಬಹುದಾಗಿರ್ತಕ್ಕಂಥ ಮಳೆ ಬೆಳೆಗಳೇನು, ಪ್ರಾಣಿ ಪಕ್ಷಿಗಳಿಗೆ ಹಾಗೆ ನಮ್ಮೆಲ್ಲರ ಬದುಕು ಕೂಡ ಸನ್ಮಂಗಳವಾಗಿ ಇರುತ್ತಾ, ಹಾಗೆ ಯಾವೆಲ್ಲ ಸಮಸ್ಯೆಗಳು ನಮ್ಮನ್ನು ಬಾಧಿಸಬಹುದು. ಈಗಾಗಲೇ ನಮ್ಮ ನೆರೆಯ ರಾಷ್ಟ್ರಗಳಾಗಿರ್ತಕ್ಕಂಥ ಒಂದಷ್ಟು ರಾಷ್ಟ್ರಗಳಲ್ಲಿ ಯುದ್ಧ ಭೀತಿ ನಡೀತಾ ಇರತಕ್ಕಂಥದ್ದಿದೆ. ಹಾಗಾಗಿ ಈ ಒಂದು ಯುದ್ಧ ಭೀತಿಯಿಂದ ನಾವು ಭಾರತ ದೇಶದಿಂದ ಆದಿಯಾಗಿ ಯಾವತ್ತು ಭೂಮಂಡಲದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಇದರ ಒಂದು ತೊಂದರೆಗೆ, ಇದರ ಪ್ರಭಾವಕ್ಕೆ ಒಳಗಾಗಿ ಕಷ್ಟಾದಿಗಳನ್ನು ಅನುಭವಿಸ್ತಾ ಇರತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೇವೆ. ಹಾಗಾಗಿ ಗುರು ಅಂತಕ್ಕಂಥವನು ಬಹಳ ಮುಖ್ಯವಾಗಿ ಧನಕಾರಕನಾಗಿರ್ತಕ್ಕಂಥವನು. ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಾದಿಗಳನ್ನು ಕೂಡ ಗುರುವಿನ ಹಿಡಿತದಲ್ಲಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಗುರು ಕೇವಲ ಜ್ಞಾನಕಾರಕನಲ್ಲ, ಅಜ್ಞಾನದಿಂದ ಸುಜ್ಞಾನದೊಳಗೆ ಕರ್ಕೊಂಡು ಹೋಗುವಂತಹ ಶಕ್ತಿ ಗುರುವಿಗೆ ಹೇಗಿದೆಯೋ, ನಮ್ಮ ಬೆಳವಣಿಗೆಯಲ್ಲೂ ಕೂಡ ಗುರುವಿನ ಪಾತ್ರ ಇರತಕ್ಕಂಥದ್ದಿದೆ. ಹಾಗಾಗಿ ಈ ಒಂದು ಗುರುವಿನ ಸ್ಥಾನಮಾನವನ್ನು ನೋಡಿದಾಗ 1/6/2026ರಿಂದ ಬಹಳ ಮುಖ್ಯವಾಗಿ 30/10/2026ರವರೆಗೆ ಕಟಕ ರಾಶಿಯಲ್ಲಿ ಇರ್ತಾನೆ. ಇನ್ನು ನಾವು ಇಲ್ಲಿ ಗಮನಿಸಿದಾಗ ಅತಿಚಾರ ಅಂತೇಳಿ ನಾವು ಕರಿತೀವಿ. ಅಲ್ಲೂ ಕೂಡ 30/10/2026ರಿಂದ 24/1/2027ರವರೆಗೆ ಸಿಂಹರಾಶಿಗೆ ಹೋಗ್ತಾನೆ. ಒಂದು ಶುಭತಮವಾಗಿರ್ತಕ್ಕಂಥ ಗ್ರಹ, ಬಹಳ ಮುಖ್ಯವಾಗಿ ನಮ್ಮೆಲ್ಲರ ಬದುಕಿನ ಮೇಲೆ ತನ್ನದೇ ಆದಂಥ ಪ್ರಭಾವವನ್ನು ಇಟ್ಕೊಂಡಿರ್ತಕ್ಕಂಥ ಗ್ರಹ ಗುರು. ಅವನು ದೇಶದ ವ್ಯವಹಾರಕ್ಕೆ ಸಂಬಂಧಪಟ್ಟವನು. ಯಾಕಂದರೆ ಹಣಕಾಸಿಗೆ ಅವನೇ ಮೂಲ ಆಧಾರನಾಗಿರ್ತಕ್ಕಂಥವನಾಗಿದ್ದಾನೆ. ಮನುಷ್ಯನ ಜೀವನ ಉತ್ಕೃಷ್ಟವಾಗಿರಬೇಕು, ಸನ್ಮಂಗಳದಾಯಕವಾಗಿರಬೇಕು, ಆನಂದವಾಗಿರಬೇಕು ಅಂದರೆ ಗುರುವಿನ ಪಾತ್ರ ಇರಬೇಕು. ಹಾಗಾಗಿ ಈ ಒಂದು ವರ್ಷದ ಉದ್ದಕ್ಕೂ ಕೂಡ ಮೀನರಾಶಿಯಲ್ಲೇ ಗುರುವಿದ್ದು 2 ಗುರುಗಳ ಸಂಯೋಜನೆ ಇದೆ. ಯಾವ ಜೂನ್ನಲ್ಲಿ ಮುಖ್ಯವಾಗಿ 2 ಗುರುಗಳು ಅಂದರೆ ದಾನವ ಗುರುವು ಮತ್ತು ದೇವಗುರು ಇಬ್ಬರು ಕೂಡ ಒಂದೇ ರಾಶಿಯಲ್ಲಿರ್ತಾರೆ. ಹಾಗಾಗಿ ಕಟಕ ರಾಶಿಗೆ ಬಹಳ ಮುಖ್ಯವಾಗಿ ನಾವು ಮಾರಕಾಧಿಪತಿಯಾದಂತಹ ಶುಕ್ರನು ಕಟಕ ರಾಶಿಯಲ್ಲಿ ಸ್ಥಿತನಿದ್ದಾಗ
ಈ ದೇವಗುರುವನಾಗಿರ್ತಕ್ಕಂಥ ಬೃಹಸ್ಪತಿಯು ಅಲ್ಲಿಗೆ ಹೋಗ್ತಾನೆ. ಹಾಗಾಗಿ 2026 ಜೂನ್ 1ನೇ ತಾರೀಕಿನಿಂದ 2026 ಅಕ್ಟೋಬರ್ ಮುಖ್ಯವಾಗಿ 30ನೇ ತಾರೀಕು ತನಕ ಶುಕ್ರನು ಸಹಜವಾಗಿ 1 ತಿಂಗಳುಗಳ ಕಾಲ ಅಲ್ಲಿರ್ತಾನೆ. ಆ ಸಮಯದಲ್ಲಿ ಎಲ್ಲ ವ್ಯತಿರೇಕವಾಗಿರ್ತಕ್ಕಂಥ ಫಲಿತಾಂಶಗಳು ಬರುತ್ತೆ. ಯಾಕೆಂದರೆ ಅವನು ಇವತ್ತು ಈ ಒಂದು 2026 ಪರಾಭವ ನಾಮ ಸಂವತ್ಸರಕ್ಕೆ ರಾಜನಾಗಿರ್ತಕ್ಕಂಥವನೇ ಗುರುವು. ಮಳೆ ಬೆಳೆಗಳಾದರೂ ಕೂಡ ವಿಪರೀತವಾಗಿರ್ತಕ್ಕಂಥ ಗಾಳಿ ಆಗ್ತಕ್ಕಂಥದ್ದು. ಯಾಕೆಂದರೆ ನಾವೆಲ್ಲ ತಿಳ್ಕೊಂಡ ಹಾಗೆ ಮಹಾಭಾರತದ ಯುದ್ಧವನ್ನು ನಡೆಯಬೇಕಾದ್ರೆ, ಯಾಕೆಂದರೆ ನಾವು ಕೃಷ್ಣನ ಅನುಯಾಯಿಗಳಾಗಿ, ಕೃಷ್ಣ ಸಂರಕ್ಷಕನಾಗಿ, ಕೃಷ್ಣ ಎಷ್ಟೇ ನಮ್ಮನ್ನು ಆ ಒಂದು ಇದರಿಂದ ಪಾರು ಮಾಡಿದರೂ ಕೂಡ ದೈತ್ಯಗುರುವಾಗಿರ್ತಕ್ಕಂಥ ಬೃಹಸ್ಪತಿ ಅದೆಲ್ಲವನ್ನು ಕೂಡ ಕೆಡುವುದಂಥ ಉದಾಹರಣೆಗಳಿದ್ದಾವೆ. ಅಂದರೆ ಮನಸ್ಸಿನ ಅಚಂಚಲತೆ ಉಂಟಾಗುತ್ತೆ. ನಮ್ಮ ದೇಶವನ್ನು ಆಳ್ತಾ ಇರ್ತಕ್ಕಂಥ ಮುಖ್ಯವಾಗಿ ಮುಖ್ಯ ಸ್ಥಾನಗಳಲ್ಲಿ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಮನಸ್ಸು ಪಲ್ಲಟನೆ ಆಗುತ್ತೆ, ದುಡುಕು ನಿರ್ಧಾರಗಳನ್ನು ತಗೊಳ್ತಾರೆ. ಈ ಸಮಯದಲ್ಲಿ ಇನ್ನೂ ಏನಪ್ಪ ಅಂದರೆ ಸಿಂಹರಾಶಿಗೆ ಗುರು ಹೋದಾಗ, ಅಗ್ನಿತತ್ವದ ರಾಶಿಯಲ್ಲಿ ಗುರು ಕೂತ್ಕೊಂಡಾಗ ಜಲತತ್ವದಿಂದ, ಯಾಕೆಂದರೆ ಒಂದೇ ಸಲ ಬಿಸಿ ಆದಾಗ ಏನಾಗುತ್ತೆ, ಈಗ ನಾವು ಪ್ರಕೃತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ ಎಷ್ಟು ವಿಪರೀತವಾದ ಉಷ್ಣಾಂಶ ಅಂದರೆ ತುಂಬ ನಮ್ಮ ಕೈಯಲ್ಲಿ ಶೆಕೆಗೆ ತಡ್ಕೊಳ್ಳೋಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಬಂದಿದ್ದೇವೆ. ಹಾಗೆ ಆ ಸಮಯವು ಕೂಡ ಒತ್ತಡಯುಕ್ತವಾಗಿರುತ್ತೆ. ಯಾರೋ ಬಂದು ಒತ್ತಡ ಮಾಡ್ತಕ್ಕಂಥ ಆ ಒಂದು ಸಮಯವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಪ್ರಕೃತಿಯ ಮಡಿಲಲ್ಲಿ ಸಾಕಷ್ಟು ನಷ್ಟಗಳು ಸಂಭವಿಸುವಂಥದ್ದಾಗುತ್ತೆ. ಗುರು ಎಷ್ಟೇ ಪ್ರೊಟೆಕ್ಟ್ ಮಾಡಿದ್ರೂ ಕೂಡ ನಾವು, ಯಾಕೆಂದರೆ ಪೊಲೀಸವರು ಎಲ್ಲ ಸಂದರ್ಭಗಳಲ್ಲಿ ನಮ್ಮನ್ನು ಕಾಯಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಈಗ ನಾವು ಇತ್ತೀಚೆಗೆ ಬೆಳವಣಿಗೆಗಳನ್ನು ತುಂಬ ನೋಡ್ತಾ ಇದ್ದೇವೆ. ಸಾಕಷ್ಟು ನಮಗೆ ಮಾನಹಾನಿಗಳು, ಪ್ರಾಣಹಾನಿಗಳು ಆಗ್ತಾ ಇರತಕ್ಕಂಥದ್ದಿದೆ. ಹಾಗೆ ಈ ಒಂದು ಸಮಯ ಏನಿದೆಯೋ ಅಕ್ಟೋಬರಿಂದ ಜನವರಿ ತನಕ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಸಮಯ ಅಂತಕ್ಕಂಥದ್ದು ನನ್ನ ಒಂದು ಅನುಭವದ ಮಾತು. ದೇವರ ಇಚ್ಛೆ, ದೈವಾನುಗ್ರಹ ಎಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ನನ್ನ ಪ್ರಾರ್ಥನೆಯು ನನ್ನ ಆರಾಧ್ಯ ಮಾತೆಯಾದ ಕಾಮಾಖ್ಯ ಪ್ರತ್ಯಂಗರ ದೇವಿಯಲ್ಲೂ ಕೂಡ ನಾನು ಯಾವುದೇ ವಿಧವಾಗಿ ತೊಂದರೆಗಳು ನಮ್ಮ ಭಾರತ ದೇಶಕ್ಕೆ ಆದಿಯಾಗಿ ರಾಷ್ಟ್ರಗಳಿಗೂ ಕೂಡ ಯಾವತ್ತು ಭೂಮಂಡಲದಲ್ಲೂ ಕೂಡ ಯಾವುದೇ ವಿಕೋಪಗಳು ಸಂಭವಿಸದೇ ಇರಲಿ ಅಂತೇಳಿ ನಾನು ಕೂಡ ಅನನ್ಯವಾಗಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆದರೆ ಮನುಷ್ಯನ ದುರ್ಬುದ್ಧಿಗಳು ಕೆಲವು ಸಂದರ್ಭಗಳಲ್ಲಿ ಸ್ವಯಂಕೃತ ಅಪರಾಧಗಳು, ಯಾರೋ ಮಾಡಿದ ತಪ್ಪಿಗೆ ರಸ್ತೆಯಲ್ಲಿ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ, ಆಪೋಸಿಟ್ ಒಂದು ಜೋರಾಗಿ ಬಂದು ಅವನದು ಟೈರ್ ಬರಸ್ಟ್ ಆಗೋ, ಅವನ ಸಮಯ ಕೆಟ್ಟಿದ್ದಾಗಲೋ ಬಂದು ನಮ್ಗೆ ಹೊಡೆದಾಗ ಅದರ ಆ ಒಂದು ಆಪತ್ತು ನಮಗೂ ಕೂಡ ಕಾಡ್ತಕ್ಕಂಥದ್ದಾಗಿರುತ್ತೆ. ಅದರಿಂದ ತೊಂದರೆ ನಾವು ಕೂಡ ಅನುಭವಿಸ್ತಾ ಇರ್ತಕ್ಕಂಥವ್ರು ಆಗಿರ್ತೀವಿ. ಹಾಗಾಗಿ ಎಲ್ಲರಲ್ಲೂ ಕೂಡ ನನ್ನ ಪ್ರಾರ್ಥನೆ ಏನಪ್ಪ ಅಂದರೆ, ದೈವಿಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಹೆಚ್ಚಿಸ್ಕೊಳ್ಳಿ, ಧರ್ಮಪ್ರದವಾದಂಥ ಕಾರ್ಯಾದಿಗಳನ್ನು ಮಾಡುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ಗುರುಗಳನ್ನು, ತಂದೆ ತಾಯಿಗಳನ್ನು, ಮುಖ್ಯವಾಗಿ ನಿಮ್ಮ ಅಣ್ಣ ತಮ್ಮಂದಿರನ್ನು, ಕುಟುಂಬದವರನ್ನು, ಸಹೋದ್ಯೋಗಿಗಳನ್ನು ಎಲ್ಲರೊಟ್ಟಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಮತ್ತು ಒಂದು ಗುರುವಿನ ತತ್ವ ಹೇಗಿರುತ್ತಪ್ಪ ಅಂದರೆ, ಯಾರಿಗೂ ಕೂಡ ಕೇಡು ಬಯಸುವಂಥ ತತ್ವ ಇಲ್ಲದೆ ಇರತಕ್ಕಂಥದ್ದು. ಇದನ್ನು ನಮ್ಮ ಕರ್ನಾಟಕಕ್ಕೂ ಕೂಡ ನಾನು ಅಳವಡಿಸಿಕೊಂಡಾಗ, ಕರ್ನಾಟಕದ ಇತಿಹಾಸದಲ್ಲೇ ಬೇಕಾದರೆ ಬರೆದಿಟ್ಕೊಳ್ಳಿ, ಕರ್ನಾಟಕದ ಇತಿಹಾಸದಲ್ಲೇ ಇಲ್ಲಿ ತನಕ ನಡೆದೇ ಇರತಕ್ಕಂಥ ಒಂದಷ್ಟು ಘಟನೆಗಳು ನಡೆಯತಕ್ಕಂಥದ್ದಾಗಿರುತ್ತೆ. ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಗಳು ಅಂದರೆ ತುಂಬ ಒಳ್ಳೆಯವರಪ್ಪ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಸಮಾಜಮುಖವಾದಂಥ ಸೇವೆ ಮಾಡ್ತಾ ಇರ್ತಕ್ಕಂಥವರು ಕೂಡ ನಾವು ಕಳ್ಕೊಳ್ಳುವಂತಹ ಆ ಸಮಯ ಅಂದರೆ ಅತ್ಯಂತ ಕಠಿಣಮಯವಾದಂಥ ಸಮಯ ಅಂತೇಳಿ ನಾನು ಆ ಒಂದು ಸಮಯವನ್ನು ನಾನು ಭಾವಿಸ್ತೇನೆ. ಹಾಗಾಗಿ ಯಾವುದೇ ವಿಕೋಪಗಳಾಗಬಾರ್ದಂತೇಳಿ ನಮ್ಮ ಪ್ರಯತ್ನ, ನಮ್ಮ ಪ್ರಾರ್ಥನೆ ಇದ್ದರೂ ಕೂಡ ಪ್ರಕೃತಿಯಲ್ಲಿ ದೈವಚಿತ್ತ ಏನಿದೆಯೋ ಅದು ನಡೆಯುತ್ತೆ. ನೀರಿನ ಸಮೀಪ ಅಗ್ನಿ ಅವಘಡಗಳು ಜಾಸ್ತಿ ನಡೆಯತಕ್ಕಂಥದ್ದು, ಆಕ್ಸಿಡೆಂಟ್ಗಳು ಜಾಸ್ತಿ ನಡೆಯತಕ್ಕಂಥದ್ದಾಗಿರುತ್ತೆ. ಮತ್ತು ಗಂಡ ಹೆಂಡತಿಯರ ಮಧ್ಯದಲ್ಲಿ ವೈಮನಸ್ಸುಗಳು ಜಾಸ್ತಿ ಆಗಿ, ಬೇಕಾದ್ರೆ ಬರೆದಿಟ್ಕೊಳ್ಳಿ ನೀವು, ಈ ಇಸ್ವಿಯಲ್ಲಿ ಎಷ್ಟು ಡೈವರ್ಸ್ ಆಗಿದೆ ಅಂತೇಳಿ ನೀವೇ ಅದನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾದಂಥ ವಿಕೋಪ ಮನಸ್ಥಿತಿಗಳಲ್ಲಿ ವಿಕೃತವಾದಂಥ ಮನೋಕಾಮನೆಗಳು ಉಟ್ಕೊಳ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಹೆಣ್ಣು ಮಕ್ಕಳನ್ನು ಗೌರವಿಸಿ, ವಿಶೇಷವಾಗಿ ಆರ್ಥಿಕ ಅಂದರೆ ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗೃತೆ ವಹಿಸಿ, ಸಂಪಾದನೆ ಮಾಡುವುದೆಷ್ಟು ಪ್ರಾಮುಖ್ಯತೆ ಇರುತ್ತೋ ಅದನ್ನು ಉಳಿಸಿಕೊಳ್ಳುವಂಥದ್ದು ಅಷ್ಟೇ ಪ್ರಾಮುಖ್ಯತೆ ಇರತಕ್ಕಂಥದ್ದಾಗಿರುತ್ತೆ. ಯಾವುದೇ ಕಾರಣಕ್ಕೂ ವಿನಾ ದುಂದು ವೆಚ್ಚಗಳನ್ನು ಮಾಡಬೇಡಿ. ಏಕೆಂದರೆ ದುಡ್ಡು ಅಂತಕ್ಕಂಥದ್ದು ತುಂಬ ಮನುಷ್ಯನ ಮನಸ್ಸನ್ನು ಜೂಜುಗಳಿಗೆ ದಾಸರಾಗಬೇಡಿ, ಬೆಟ್ಟಿಂಗ್ಗಳಲ್ಲಿ ದಾಸದ. ಯಾಕೆಂದರೆ ಇಲ್ಲಿ
ಪರಮೋತ್ತಮನಾಗಿರ್ತಕ್ಕಂಥ ಗುರುವು ಸೈಡ್ಲೈನ್ ಆದಾಗ, ಸೈಡ್ಗೆ ಹೋದಾಗ ದುರ್ಬುದ್ಧಿ ಆಗಿರ್ತಕ್ಕಂಥ ಶುಕ್ರನ, ಯಾಕಂದರೆ ಅವನಿಗೆ ಲಾಸ್ಯ ಪ್ರಿಯನು, ತುಂಬ ದುಶ್ಚಟಗಳಿಗೆ ದಾಸರಾಗ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಆ ಸಮಯವನ್ನು ತುಂಬ ಕೇರ್ಫುಲ್ ಆಗಿ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಪ್ರತಿಯೊಬ್ಬರು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿದ್ದೆ ಆದರೆ ಖಂಡಿತ ಒಳ್ಳೆಯದಾಗುತ್ತೆ. ದೇಶಕ್ಕೆ ಯಾವುದೇ ರೀತಿಯಾದ ಆಪತ್ತುಗಳು ಬಾರದಿರಲಿ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದ ಪ್ರತಿಯೊಬ್ಬ ಸೇವಕನಿಗೂ ಕೂಡ ತಾಯಿ ಆಯುರಾರೋಗ್ಯಾದಿಗಳನ್ನು ಅನುಗ್ರಹಿಸಲಿ. ನಮ್ಮೆಲ್ಲರ ಬೆನ್ನೆಲುಬಾದ ದೇಶದ ಅನ್ನದಾತನಿಗೆ ಆಯಾಯ ಕಾಲಮಾನಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ವ್ಯವಸ್ಥೆ ಕೂಡ ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ, ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕರಿಗೂ ಕೂಡ ಯಾವುದೇ ವಿಧದಲ್ಲೂ ಕೂಡ ಅವಘಡಗಳು ಸಂಭವಿಸಿದಾಗೆ ಸುದೀರ್ಘ ಆಯುಷ್ಯವಂತರಾಗಿರಲಿ ಅಂತೇಳಿ ಅಮ್ಮನವರಲ್ಲಿ ಪ್ರಾರ್ಥಿಸುತ್ತೇನೆ. ಉನ್ನತ ವಿದ್ಯಾಭ್ಯಾಸ ಮಾಡುವಂಥ ಎಲ್ಲ ಹುಡುಗರಿಗೂ ಕೂಡ ಅವರವರ ಅಪೇಕ್ಷೆಗಳು ನೆರವೇರುವಂತಾಗಲಿ. ಯಾರೂ ಕೂಡ ದೇಶೋಯಂ ಕ್ಷೋಭರಹಿತ ಸಜ್ಜನಾಸಂತು ನಿರ್ಭಯಯುಕ್ತವಾಗಿ ಎಲ್ಲ ಶೋಭವೂ ಕೂಡ, ಎಲ್ಲ ತೊಂದರೆಯೂ ಕೂಡ ನಿವೃತ್ತಿ ಆಗಲಿ, ಉತ್ತಮೋತ್ತಮವಾಗಿ ಜೀವನವನ್ನು ನಡೆಸುವ ಹಾಗೆ ಆಗಲಿ ಅಂತೇಳಿ ನನ್ನ ಭಾರತಾಂಬೆಯಲ್ಲಿ, ನನ್ನ ಆರಾಧ್ಯ ಮಾತೆಯಾದ ಭುವನೇಶ್ವರಿಯಲ್ಲಿ, ಕಾಮಾಖ್ಯ ಪ್ರತ್ಯಂಗರಿಯಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಶುಭಂ ಭೂಯಾತ್.